ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದಾವೆ. ಪ್ರಮುಖವಾಗಿ ಈಗ ಮಲೆನಾಡಲ್ಲಿ ಏನು ಮಳೆ ಆಗ್ತಾ ಇದೆ, ಅದ್ರ ಜೊತೆಗೆ ಹಾವೇರಿ ನಗರದಲ್ಲೂ ಕೂಡ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಸುರಿತಾ ಇರುವಂತದ್ದು. ಒಂದ್ ಕಡೆಗೆ ಪೂರ್ವ ಮುಂಗಾರಲ್ಲಿ ಏನು ರೈತರು ಬೆಳೆ ಬಿತ್ತನೆ ಮಾಡಿದ್ರು, ಆ ಬಿತ್ತನೆ ಮಾಡಿದ ಬಳಿಕ ಮಳೆ ಕೈಕೊಟ್ಟಿತ್ತು. ಈಗ ಮತ್ತೆ ಮಳೆ ಪ್ರಾರಂಭ ಆಗಿರುವಂತದ್ದು. ಜೊತೆಗೆ ನದಿ ಹಳ್ಳಗಳು ಕೂಡ ಬರಿದಾಗಿದ್ದವು, ಮರುಭೂಮಿ ಅಂತಾಗಿದ್ದು. ಮತ್ತೆ ಈಗ ಮಲೆನಾಡು ಭಾಗದಲ್ಲಿ ಮಳೆ ಸುರಿದ್ರಿಂದ ಯಥೇಚ್ಛವಾಗಿ ನದಿಗಳು ತುಂಬಿಕೊಂಡಿದ್ದಾವೆ. ನಾನಿವತ್ತು ಪ್ರಮುಖವಾಗಿ ಕಳಸೂರಿನ ಬ್ರಿಕಂ ಬ್ಯಾರೇಜ್ ಏನಿದೆ ಅಲ್ಲಿದ್ದೇನೆ. ದೃಶ್ಯ ನೋಡ್ತಿರುವ ಹಾಗೆ ಈ ಏನು ಬ್ಯಾರೇಜ್ ಇದೆ, ಇದು ಸರಿಸುಮಾರು ಒಂದು 500 ಮೀಟರ್ ದೊಡ್ಡದಾದಂತಹ ಬ್ರಿಡ್ಜ್ ಅಷ್ಟೇ ಇದು ಬ್ರಿಡ್ಜ್ ಕಂ ಬ್ಯಾರೇಜ್. ಈಗ ಅದು ಸಂಪೂರ್ಣವಾಗಿ ಏನು ಮಲೆನಾಡಲ್ಲಿ ಮಳೆ ಆಗ್ತಾ ಇದೆ, ಜೊತೆಗೆ ಹಾವೇರಿನಲ್ಲಿ ಮಳೆ ಆಗ್ತಾ ಇದೆ. ಅದರಿಂದ ಕೂಡ್ಕೊಂಡು ಈಗ ಮಳೆಯಿಂದ ಸಮೃದ್ಧಿಯಾಗಿ ಸದ್ಯಕ್ಕೆ ಈ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಇಲ್ಲಿ ಓಡಾಡಲಿಕ್ಕೆ ಒಂದು ಬ್ರಿಡ್ಜ್ ಕಂ ಬ್ಯಾರೇಜ್ ಅದು ಕೂಡ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೃಶ್ಯ ನೋಡ್ತಿರುವಾಗ ನಮ್ಮ ಕ್ಯಾಮರಾ ಶಂಕ ತೋರಿಸ್ತಾ ಹೋಗ್ತಾರೆ. ಒಂದು ಈಶ್ವರನ ದೇವಸ್ಥಾನ ಕೂಡ ಇತ್ತು. ಆ ದೇವಸ್ಥಾನದ ಗೋಪುರದ ತುದಿಯ ಬಾವುಟ ಮಾತ್ರ ಕಾಣ್ತಾ ಇದೆ. ಪ್ರಮುಖವಾಗಿ ಈ ನದಿ ಇದೆ ಸಂಪೂರ್ಣವಾಗಿ ಬಟ್ಟ ಬರಿದಾಗಿತ್ತು. ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ಸುದ್ದಿ ಕೂಡ ಮಾಡಿತ್ತು. ಏನಂತಂದ್ರೆ ಇಲ್ಲಿ ಇರುವಂತಹ ಬ್ಯಾರೇಜ್ಗೆ ಗೇಟ್ಗಳನ್ನು ಅಳವಡಿಸಬೇಕು, ರೈತರಿಗೆ ನೀರು ಅಂದ್ರೆ ಬೇಸಿಗೆ ಕಾಲದಲ್ಲಿ ಒಣ ಬೇಸಾಯ ಮಾಡಲಿಕ್ಕೆ ನೀರು ಬೇಕಾಗುತ್ತೆ. ಹೀಗಾಗಿ ಆ ನೀರನ್ನು ಉಳಿಸಲಿಕ್ಕೆ ಮುಂದಾಗಬೇಕು ಅಂತ ಸಾಕಷ್ಟು ಸಮಸ್ಯೆ ಆದರೂ ಅದನ್ನು ಸುದ್ದಿ ಕೂಡ ಮಾಡಿದ್ವಿ. ಅದಾದ ಬಳಿಕ ಗೇಟ್ ಅನ್ನು ಹಾಕುವಂತ ಕೆಲಸ ಮಾಡಿದ್ದಾರೆ. ಈಗ ಪ್ರಮುಖವಾಗಿ ಯಥೇಚ್ಛವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಂಪೂರ್ಣವಾಗಿ ಈ ವರದಿ ಏನಿದ್ದಾಳೆ ಮೈದುಂಬಿ ಹರಿತಾ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ದೃಶ್ಯ ನೋಡ್ತಿರುವ ಹಾಗೆ ಅಕ್ಕಪಕ್ಕದ ಜಮೀನುಗಳಲ್ಲಿ ಏನು ಬೋರ್ವೆಲ್ ಇದ್ದು ಅವೆಲ್ಲ ಕೂಡ ರಿಚಾರ್ಜ್ ಆಗಿರುವಂತದ್ದು. ಸದ್ಯಕ್ಕೆ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಮತ್ತು ಪೂರ್ವ ಮುಂಗಾರದಲ್ಲಿ ಆರಂಭವಾದಾಗ ಏನು ರೈತರು ಬೆಳೆ ಬೆಳೆತಿದ್ರು ಆ ಬೆಳೆಗೆ ಈಗ ಸದ್ಯಕ್ಕೆ ಒಂದಿಷ್ಟು ಅವಕಾಶ ಸಿಕ್ಕಂಗೆ ಅಂದ್ರೆ ಸಂಪೂರ್ಣವಾಗಿ ಬೆಳೆನ ಕಳೆದುಕೊಳ್ತಿದ್ದಂತ ಜನರಿಗೆ ಅಲ್ಪ ಸ್ವಲ್ಪವಾದ ಉಳಿಸಿಕೊಳ್ಳುವಂತಹ ವ್ಯಕ್ತಿತ್ವ ಉಂಟಾಗಿರುವಂತದ್ದು. ಇದೀಗ ವರದೆ ಮೈದುಂಬಿ ಹರಿತಾ ಇದ್ದಾಳೆ. ಈಗ ಒಂದು ಕೊಂಚ ರೈತರ ಮುಖದಲ್ಲಿ ಮಂದಾಸ ಕೂಡ ಮೂಡಿರುವಂತದ್ದು. ವರದಾ ನದಿ ಏನಿದೆ ಇದು ಸಂಪೂರ್ಣವಾಗಿ ಈಗ ಮೈದುಂಬಿ ಹರಿತಾ ಇರುವಂತದ್ದು. ಬ್ರಿಡ್ಜ್ ಕಂ ಬ್ಯಾರೇಜ್ ಕೂಡ ತುಂಬಿ ಈಗ ಮುಳುಗಡೆ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕಳಸೂರು ಮತ್ತು ಹಾವೇರಿಯನ್ನು ಸಂಪರ್ಕ ಮಾಡುವಂತದ್ದು ಸರಿಸುಮಾರು 18ರಿಂದ 20 ಗ್ರಾಮಗಳನ್ನ ಸಂಪರ್ಕ ಮಾಡುವಂತಹ ಈ ವರದಾ ನದಿಯ ಬ್ರಿಡ್ಜ್ ಕಂ ಬ್ಯಾರೇಜ್ ಏನಿತ್ತು ಇದು ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿರುವಂತದ್ದು. ಅಂದ್ರೆ ನೇರವಾಗಿ ಹಾವೇರಿಯಿಂದ ಕಳಸೂರು ಮಾರ್ಗವಾಗಿ ಸವಣೂರು ತಲುಪಬೇಕಾದ್ರೆ 20ರಿಂದ 25 ಕಿಲೋಮೀಟರ್ ಹೋಗುವಂತ ಕೆಲಸ ಇತ್ತು. ಈಗ ಮತ್ತೆ ಹಾವೇರಿ ನಗರದಿಂದ ಸುತ್ತ ಅಂದ್ರೆ ಹೀಗಾಗಿ ಬರುವಂತದ್ದಾದ್ರೆ ಸರಿಸುಮಾರು 40 ಕಿಲೋಮೀಟರ್ ದೂರ ಆಗುತ್ತೆ. ಬ್ರಿಡ್ಜ್ ಕಂ ಬ್ಯಾರೇಜ್ ತುಂಬಿದ ಕಡೆ ಖುಷಿನೂ ಇದೆ ಮತ್ತು ಓಡಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಸಾಕಷ್ಟು ದಿನಗಳಿಂದ ಈ ಒಂದು ಬ್ರಿಡ್ಜ್ ಕಂ ಬ್ಯಾರೇಜ್ ಅನ್ನ ಎತ್ತರ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿ ಬಂದ್ರು. ಅದು ಕೂಡ ಇನ್ನು ಸಾಧ್ಯವಾಗಿಲ್ಲ. ಇನ್ನಾದ್ರೂ ರುದ್ರಪ್ಪ ಲಮಾಣಿ ಅವರು ಸಚಿವರಾಗಿದ್ದಾರೆ, ಇದಕ್ಕೆ ಕಾಯಕಲ್ಪ ಹಾಕ್ತಾರ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ.